ಬಕೆಟ್ಗೆ ನೀರು ತುಂಬುವ ಸ್ಪರ್ಧೆ, ದನದ ಓಟ, ಮಾನವ ಕಂಬಳ, ಕೋಳಿ ಶೋ ಹೀಗೆ ಸುಮಾರು 40 ಬಗೆಯ ಆಟಗಳು, ಒಂದಕ್ಕಿಂತ ಮತ್ತೊಂದು ಭಿನ್ನ ಎನ್ನುವ ಸ್ಪರ್ಧೆಗಳು, ಎಂದು ನೋಡಲಿಕ್ಕೆ ಸಿಗದ ಒಂದಷ್ಟು ಕ್ರೀಡೆಗಳು ಇವೆಲ್ಲವಕ್ಕೂ ಸಾಕ್ಷಿಯಾಗಿದ್ದು ಮೂಡಬಿದ್ರೆಯ ಭೂತನಾಥೇಶ್ವರ ದೇವಾಲಯದ ಸನ್ನಿಧಿ. ಇಲ್ಲಿ ನಡೆದ ಬಗೆ ಬಗೆಯ ವಿಶಿಷ್ಟ ಆಟಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕಡಲೂರ ಕಲರವ ವಿಶೇಷ ಕಾರ್ಯಕ್ರಮದಲ್ಲಿ. ನಾನು ಶ್ವೇತಾ. ಕೆಸರುಗದ್ದೆಯಲ್ಲಿ ಓಡೋದೇ ಒಂದು ಸಾಹಸದ ಸಂಗತಿ. ಅಂಥದ್ರಲ್ಲಿ ಬೋಗುಣಿಯಲ್ಲಿ ನೀರು ತುಂಬಿಕೊಂಡು ಓಡಬೇಕು. ಅಷ್ಟೇ ಅಲ್ಲ, ಅದನ್ನ ಈ ಕಡೆ ತುದಿಯಲ್ಲಿಟ್ಟಿರೋ ಬಕೆಟ್ಗೆ ತುಂಬಿಸಬೇಕು. ಕೇಳಲಿಕ್ಕೆ ಒಂಥರ ಮಜಾ ಇದೆ ಅಲ್ವಾ ಈ ಆಟ? ಹಾಗಾದ್ರೆ ನೋಡ್ಲಿಕ್ಕೆ ಇನ್ನು ಹೇಗಿರಬಹುದು ಅಂತ ಬನ್ನಿ ನೋಡೋಣ. ಹೀಗೆ ಕೆಸರುಗದ್ದೆಯಲ್ಲಿ ಬೊಗಣೆಯಲ್ಲಿ ನೀರು ಹಿಡಿದು ಓಡ್ತಾ ಇರುವ ಈ ದೃಶ್ಯ ಕಂಡು ಬಂದಿದ್ದು ಮೂಡಬಿದ್ರೆಯ ಭೂತನಾಥೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇರುವ ಕ್ರೀಡೋತ್ಸವದಲ್ಲಿ. ದಕ್ಷಿಣ ಕನ್ನಡದ ಅನೇಕ ಪಾರಂಪರಿಕ ಕ್ರೀಡೆಗಳಿಗೆ ಈ ಕ್ರೀಡೋತ್ಸವ ಸಾಕ್ಷಿಯಾಗಿತ್ತು. ಕೆಸರುಗದ್ದೆಯಲ್ಲಿ ಓಡುತ್ತಾ ಬಕೆಟ್ಗೆ ನೀರು ತುಂಬಿಸಬೇಕು. ಇಲ್ಲಿ ಯಾರು ಬೇಗ ನೀರು ತುಂಬಿಸ್ತಾರೋ ಅವರು ಗೆದ್ದಂತೆ. ಆದ್ರೆ ಯಾರು ಎಷ್ಟು ನೀರು ತುಂಬಿಸ್ತಾರೆ ಅನ್ನೋದು ಮುಖ್ಯ. ತುಂಬಿಸಿದ ನೀರನ್ನ ಅಳೆಯಲಾಗುತ್ತೆ. ಹೀಗಾಗಿ ಬೊಗುಣೆಯಲ್ಲಿನ ನೀರು ಒಂಚೂರು ಚೆಲ್ಲದಂತೆ ಓಡಬೇಕು. ಇದೊಂಥರ ಸಾಹಸವೇ ಸರಿ. ಇದರ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ರಿಲೇ ಮಾದರಿಯ ಸ್ಪರ್ಧೆ ಇದು. ಬೊಗಣೆಯಲ್ಲಿನ ನೀರು ಒಂದು ಕೈಯಿಂದ ಮತ್ತೊಂದು ಕೈಗೆ ದಾಟಿಸಬೇಕು. ಆವಾಗ್ಲೂ ನೀರು ಚೆಲ್ಲದಂತೆ ಎಚ್ಚರ ವಹಿಸಬೇಕು. ನೋಡ್ಲಿಕ್ಕೆ ಫುಲ್ ಮಜಾ ಕೊಡುತ್ತಲ್ವಾ? ಎತ್ತು, ಹೋರಿ, ದನ ಓಡಿಸುವ ಸ್ಪರ್ಧೆ ರಾಜ್ಯದೆಲ್ಲೆಡೆ ನಡೆಯುತ್ತೆ. ಆದ್ರೆ ಮನುಷ್ಯನೇ ದನದ ವೇಷ ಹಾಕಿ ಓಡೋದನ್ನ ನೀವ್ ನೋಡಿದೀರಾ? ಅದಕ್ಕೆ ವೇದಿಕೆ ಒದಗಿಸಿದ್ದು ಈ ಕ್ರೀಡೋತ್ಸವ. ಇಬ್ಬರು ವ್ಯಕ್ತಿಗಳ ಒಂದು ತಂಡ. ಇಬ್ಬರು ಈ ರೀತಿ ದನದ ವೇಷ ಹಾಕೊಂಡು ಓಡ್ಬೇಕು. ಬೇಗ ಗುರಿ ತಲುಪಿದವರು ಗೆದ್ದಂತೆ. ಇದಂತೂ ನೆರೆದಿದ್ದವರಿಗೆ ಸಖತ್ ಮನರಂಜನೆ ನೀಡಿದ ಕ್ರೀಡೆ.
basic reason of organizing this event was to get people together. And one of the best things to people to get together is by sports, because once you play sports, you forget all the, the caste and everything is forgotten. So the first year we had this Kridotsav, which had about 26 games, and we had about a prize money about 6 to 7 lakh rupees. We were very lucky that 1,500 people participated, and a lot of people were amazed to see such kind of games. We have very different games over here. And then the second year, last year we conducted where about 3,500 people participated, and about 30,000 people came to see the event. This year we're expecting a little bit more participants. ಕೋಳಿ ಶೋ. ದಕ್ಷಿಣ ಕನ್ನಡಕ್ಕೂ ಕೋಳಿಗಳಿಗೂ ಎಲ್ಲಿಂದೆಲ್ಲಿ ನಂಟು. ಇಲ್ಲಿನ ಅನೇಕ ಮನೆಗಳಲ್ಲಿ ಇವತ್ತಿಗೂ ಕೋಳಿ ಸಾಕ್ತಾರೆ. ಹೀಗೆ ಕೋಳಿ ಸಾಕೋರಿಗೆ ಕೋಳಿ ಶೋ ಏರ್ಪಡಿಸಲಾಗಿತ್ತು. ನೋಡೋಕೆ ಅತ್ಯಂತ ಚಂದ ಇರುವ ವಿಶೇಷವಾಗಿರುವ ಕೋಳಿಗಳು ಕಣದಲ್ಲಿದ್ವು. ಇಲ್ಲೊಂದು ಕೋಳಿ ಇದೆ ನೋಡಿ, ಇದರ ಕಾಲುಗಳಿಗೆ ರೆಕ್ಕೆ ಇದೆ. ಸರ ತೊಡಿಸಿದ ಕೋಳಿ, ಅಲಂಕಾರ ಮಾಡಿದ ಕೋಳಿ, ಸಹಜವಾಗಿ ಭಿನ್ನತೆ ಹೊಂದಿರುವ ಕೋಳಿಗಳು ಜನರನ್ನ ಆಕರ್ಷಿಸಿದ್ವು. ಇದಕ್ಕಿಂತ ಮಜವಾದ, ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಮತ್ತೊಂದಷ್ಟು ಆಟಗಳು ಒಂದು ಬ್ರೇಕ್ನ ನಂತರ.